ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ಯಾರಿಗಾದ್ರೂ ಮೋಸ ಮಾಡಿದ್ದೀರಾ ಅಥವಾ ನೀವು ಯಾರಿಂದನಾದರೂ ಮೋಸ ಹೋಗಿದ್ದೀರಾ? ಮೋಸ ಮಾಡಿದ್ರು, ಮೋಸ ಹೋಗಿದ್ರು, ಅದಕ್ಕೆ ರಿಲೇಟೆಡ್ ಒಂದು ಸ್ಟೋರಿನ ನಾನಿವತ್ತು ಹೇಳ್ತೀನಿ. ಈ ಸ್ಟೋರಿಯನ್ನು ಕೇಳಿದ ಮೇಲೆ ನೀವು ಮೋಸ ಮಾಡಬೇಕಾ, ಮೋಸ ಹೋಗ್ಬೇಕಾ ಅನ್ನೋದ್ರ ಬಗ್ಗೆ ಅರಿವಿದ್ರೆ ಸಾಕು. ಒಮ್ಮೆ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಬ್ಬ ಭಿಕ್ಷುಕ, ಆ ಭಿಕ್ಷುಕನಿಗೆ ಕಣ್ಣು ಕಾಣಿಸ್ತಾ ಇರಲ್ಲ. ಆ ಟ್ರೈನಲ್ಲಿ ಎಲ್ಲರ ಹತ್ರನೂ ಭಿಕ್ಷೆ ಬೇಡ್ತಾ ಇರ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಟ್ರೈನಲ್ಲಿ ಮೇಲೆ ಕೆಳಗೆ ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ವಾ. ಮೇಲ್ಗಡೆ ಕೂತಿದ್ದಂತಹ ಒಬ್ಬ ವ್ಯಕ್ತಿ ಆ ಭಿಕ್ಷುಕ ಭಿಕ್ಷೆ ಬೇಡೋದನ್ನು ನೋಡಿ 10 ರೂಪಾಯಿನ ಕೆಳಗಡೆ ಇರೋ ವ್ಯಕ್ತಿ ಕೈಯಲ್ಲಿ ಕೊಡ್ತಾರೆ. ಅವ್ರು ಕೊಡೋದಕ್ಕೆ ಕೆಳಗಡೆ ಇರುವಂಥ ವ್ಯಕ್ತಿ, ಅಲ್ಲೇ ನಿಂತಿದ್ದಂತಹ ವ್ಯಕ್ತಿ ಆ ಭಿಕ್ಷುಕನಿಗೆ ಆ ಹಣವನ್ನು ಕೊಡ್ತಾರೆ. ಆ ಭಿಕ್ಷುಕ ಆ ಹಣವನ್ನು ಕಣ್ಣಿಗೊತ್ಕೊಂಡು, ಆ ದೇವರು ನಿನ್ನನ್ನು 100 ಕಾಲ ಚೆನ್ನಾಗಿಟ್ಟಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ಅಲ್ಲಿ ಸುತ್ತಮುತ್ತ ಕೂತಿದ್ದಂತಹ ಜನಗಳು ಇದನ್ನೆಲ್ಲ ನೋಡಿ ಆ ಭಿಕ್ಷುಕನಿಗೆ ಹೇಳ್ತಾರೆ, ನಿನಗೆ ದುಡ್ಡು ಕೊಟ್ಟಿದ್ದು ಈ ವ್ಯಕ್ತಿಯಲ್ಲ, ಮೇಲ್ಗಡೆ ಕೂತಿರೋ ಅಂತಹ ವ್ಯಕ್ತಿ ಅಂತ. ಆಗ ಭಿಕ್ಷುಕ ಹೇಳ್ತಾನೆ, ನನಗೆ ಕಣ್ಣು ಕಾಣಿಸ್ತೇ ಇರಬಹುದು, ಮೇಲ್ ನೋಡ್ತಾ ಇರೋವಂಥ ದೇವ್ರಿಗೆ ಕಣ್ಣು ಕಾಣಿಸುತ್ತೆ, ಅವನು ಆ ಆಶೀರ್ವಾದ ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪಿಸ್ತಾನೆ ಅಂತ. ಎಷ್ಟು ಒಳ್ಳೆಯ ಮಾತಿದು ಅಲ್ವಾ? ಅದಕ್ಕೆ ಹೇಳೋದು, ನಾವು ಯಾರಿಗೂ ಗೊತ್ತಾಗ್ತಿಲ್ಲ ಅಂತ ಯಾರಿಗೂ ಕೂಡ ಮೋಸ ಮಾಡಕ್ಕೆ ಹೋಗ್ಬಾರ್ದು. ಅದೇ ರೀತಿ ನಾವು ಕೂಡ ಮೋಸ ಹೋಗ್ಬಾರ್ದು. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅದು ಅನ್ಕೊಂಡಿರುತ್ತೆ. ಬಟ್ ಎಲ್ಲವನ್ನು ಎಲ್ಲರೂ ನೋಡಿರ್ತಾರೆ. ನಾವು ಹಾಗೇನೆ, ನಾವು ಮಾಡೋ ಒಳ್ಳೆ ಕೆಲಸ, ಕೆಟ್ಟ ಕೆಲಸ ಎಲ್ಲವನ್ನು ಕೂಡ ದೇವರು ನೋಡ್ತಾ ಇರ್ತಾನೆ. ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಅವರಿಗೆ ನೀಡ್ತಾನೆ. ಈ ಕತೆ ಕೇಳಿದ ಮೇಲೆ ನೀವು ಕೂಡ ಯಾರಿಗೂ ಮೋಸ ಮಾಡಬೇಡಿ, ಯಾರಿಂದ ಕೂಡ ಮೋಸ ಹೋಗಬೇಡಿ. ನಾವು ಯಾವಾಗಲೂ ನಮಗೆ ಮೋಸ ಆಗಿದ್ರೆ ಅವ್ರು ಮೋಸ ಮಾಡಿದ್ರು, ಇವ್ರು ಮೋಸ ಮಾಡಿದ್ರು ಅಂತ ಹೇಳ್ತೀವಿ. ಮೋಸ ಮಾಡೋದು ಎಷ್ಟು ತಪ್ಪೋ, ಮೋಸ ಹೋಗೋದು ಕೂಡ ನಮ್ಮ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಾವು ಮೋಸ ಹೋಗ್ತಿರ್ತೀವಿ. ಅದ್ರ ಬಗ್ಗೆ ನಮಗೆ ತುಂಬಾ ಎಚ್ಚರಿಕೆ ಇರಬೇಕು. ನಿಮಗೂ ಯಾರಾದರೂ ಮೋಸ ಮಾಡಿದರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.